ಸೇರು, ಅಕ್ಕಿ, ಬೆಲ್ಲ, ಆಮೇಲೆ ಓಕ್ಳಿ ನೀರು, ಆರತಿ ತಟ್ಟೆ ಇದೆಲ್ಲ ರೆಡಿ ಮಾಡ್ಕೊ. ಗಂಡು ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಬೇಕು. ಹೋಗ್ಬೇಕ ಅಂದ್ರೆ ಬುದ್ಧಿವಂತ ಒಗಟ್ ಬಿಡಿಸಿದ ಮೇಲೆ, ಕತ್ತೆಗೆ ಯಾವನಾರ ಜಾಡಿಸಿದ ಮೇಲೆ, ಹೆಂಗಸು ಗಂಡಸಿಗೆ ಕಾಡಿಸಿದ ಮೇಲೆ, ಅದೇ ತರ ಗಂಡಸು ಏನಾದ್ರೂ ಸಾಧಿಸಿದ ಮೇಲೆ ಸುಖ ಸುಖ ಸಿಗ್ತದಲ್ಲ, ಆ ಸುಖ ಸಿಕ್ಕದಮ್ಮಿ ನನಗೆ. ಯಾರಿಗೂ ಡೌಟ್ ಬರದೇ ಇರೋ ತರ ಮದುವೆ ಮುಗ್ದೋಯ್ತು. ಹಾ ಇದು ತಾವೊಬ್ಬರೇ ಸಾಧನೆ ಮಾಡಿರೋ ಸಾಧನೆ ಅಲ್ಲ, ಇದು ನಾವೆಲ್ಲ ಕೈ ಜೋಡಿಸಿರೋದಕ್ಕೆ ಆಗಿರೋದು. ಅದ್ ನೆನ್ಪಿರ್ಲಿ. ಅಮ್ಮವ್ರೆ, ಯಜಮಾನ್ರೆ, ಹೆಣ್ಣಿನ ಕಡೆಯವ್ರು ಬಂದವ್ರೆ, ಬಾಗ್ಲೆಲ್ಲ ನಿಂತವ್ರೆ. ನಡಿ. ನಿಂತ್ಕೊಳ್ರಲ್ಲಿ ಮದುವೆ ಆಗ ಗಂಟ ಹಾರಾಟ ಕುಣಿದಾಟ ಎಲ್ಲ ತಾಳಿ ಕಟ್ಟಿದ್ಮೇಲೆ ಎಲ್ಲ ಮುಗ್ದೋಯ್ತು. ಆ ಶಿವ ಮನೆಯವ್ರನ್ನ ಮಕ್ಕುಗ್ದು ಮನೆಗಟ್ಟಿ ಪೆದ್ನನ್ ಮಗನ್ ಮದುವೆ ಮಾಡ್ಕೊಂಡು ಬಂದೇಳಲ್ಲ, ಅವಳನ್ನ ಕೊಟ್ಟಿಗೆ ಕೂರ್ಸೋದ ಕಟ್ಟಿ ಆರ್ತಿ ಮಾಡ್ತಾರಂತೆ. ಆರ್ತಿನ ಅಜ್ಜಿ ತಮ್ಮಯ್ಯ ಅಂತೀನಿ, ಹುಸಿ ಸುಮ್ಕೆ ಇರು. ಸೇರ್ ಒದ್ದು ಒಳಗಡೆ ಕರ್ಕಳ ಗಂಟ ಮಾತ್ರ, ಆಮ್ಯಾಕಿಂತ ನಮ್ದೇ ಆಟ. ಸಾಕ್ ನಿಲ್ಸಲೇ. ಹೇಳಿದ್ದನ್ನೇ ಹೇಳೋ ಕಿಸ್ಬೈದಾಸ ಅಂತ ನಂಗೆ ಮಾತಾಡಿದ್ದನ್ನೇ ಆಡ್ತಾ ಕೂತ್ಕೋಬೇಡ. ಮದುವೆ ಆಗ ಗಂಟ ಮರುವಾದಿ ಆ ಶಿವ ಮನೆಯವ್ರನ್ನ ಉಗಿದು ಆಸೆ ಆಡ್ತು. ನಾಗ ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ ಹೇಳೋ, ನಾನೇ ಹೋಗಿ ಮಾತಾಡ್ತೀನಿ. ಏನು ಪುರೋಹಿತನ ಕರೆಸ್ಲಾ? ಯಾಕ್ರಿ? ಮತ್ತೆ ಸುಮ್ಮನೆ ನಿಂತಿದೆಯಲ್ಲ, ಮುಹೂರ್ತ ನೋಡಿ ಮಾತಾಡ್ತೀಯೇನೋ ಅಂತ. ಯಾಕ್ರಿ ಇಷ್ಟೊಂದು ಕಣ್ಣಮ್ಮಾಗಿ ಮಾತಾಡ್ತೀರಾ? ನಾನು ನಿಮ್ ಹೆಂಡ್ತೀರಿ. ಈ ಭಯ ನನ್ನ ಮುಂದೆ ನಿಂತು ಅವತ್ತು ಕೂಗಾಡ್ದಲ್ಲ, ಆಗಿರ್ಬೇಕಿತ್ತು. ಅದನ್ನು ಬಿಟ್ಟು ಆ ಕಡೆನೂ ಅಲ್ಲದೆ ಈ ಕಡೆನೂ ಅಲ್ಲದೆ ಈಗ ತೂಗಾಡ್ತಿದೀಯಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನ್ರಿ? ಆಗೋ ತಪ್ಪನ್ನ ಕ್ಷಮಿಸ್ಬಿಡ್ಬಹುದು, ಆದರೆ ಮಾಡೋ ತಪ್ಪನ್ನ ಕ್ಷಮಿಸಕ್ಕಾಗಲ್ಲ. ಅಂತ ತಪ್ಪುಗಳನ್ನ ತಪ್ಪದೆ ತಪ್ಪಾಗ್ದಂಗೆ ತಿದ್ದೋನು ಈ ವೀರಭದ್ರ. ರೀ, ಕಣ್ಣೆದುರುಗಡೆ ಅನ್ಯಾಯ ನಡೀತಿರುವಾಗ ಮನ್ಸು ತಡಿಯಕ್ಕಾಗದೆ ಏನೋ ಮಾತಾಡ್ಬಿಟ್ಟಿದ್ದೀನಿ. ನೀವು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಯಾಕ್ರಿ ಇನ್ನೂ ಕಾಡಿಸ್ತಿದ್ದೀರಾ? ಓಹೋ, ಅನ್ಯಾಯ ನಡೀತಿದ್ರೆ ಮನಸ್ಸು ತಡೆಯಲ್ಲ. ಮತ್ತೆ ನಿನ್ನ ಕಣ್ಣೆದುರುಗಡೆನೆ ಆ ಪೆದ್ದನ ಮಗನ ಜೊತೆ ರಾಣಿ ಮದುವೆ ಆಗೇ ಹೋಯ್ತಲ್ಲ, ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೆ. ಯಾಕೆ ತಡಿಯಕ್ಕಾಗ್ಲಿಲ್ವಾ? ಗೊತ್ತಿದ್ದು ಯಾಕ್ರಿ ಇಷ್ಟೊಂದು ಹಿಂಡ್ತಿದ್ದೀರಾ? ಗೊತ್ತಿಲ್ಲ. ನಿಂಬೆ ಹಣ್ಣನ್ನ ಹಿಂಡಬೇಕು, ತೆಂಗನ್ನ ಕೊಚ್ಚಬೇಕು. ತೆಂಗನ್ನ ಹಿಂಡ್ತೀನಿ ಅಂತ ಹೋಗೋನು ದಡ್ಡ, ನಿಂಬೆನ ಕೊಚ್ತೀನಿ ಅಂತ ಹೋಗೋನು ಹೆಡ್ಡ. ಆದರೆ ಈ ವೀರಭದ್ರನಿಗೆ ಯಾವುದನ್ನ ಹಿಂಡಬೇಕು, ಯಾವುದನ್ನ ಕೊಚ್ಚಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಅದು ನನಗೂ ಗೊತ್ತು ರೀ. ನೀವು ಹೇಳಿದ ಮಾತನ್ನೆಲ್ಲ ಕೇಳಿದ್ದೀನಿ. ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಬಾಯಿ ಮುಚ್ಕೊಂಡಿದ್ದೀರಿ. ಅಕ್ಕ 100 ಸಲ ಕೇಳಿದ್ರು ಅಕ್ಕನ ಹತ್ರ ನಾನು ಏನೂ ಹೇಳಿಲ್ಲ. ನೀವು ಹೇಳ್ದಂಗೆ ಮದುವೆನೂ ಆಯಿತು. ನಾನು ನಿಮಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಟ್ಟಿದ್ದೀನಿ. ಈಗಲಾದರೂ ನಿಮ್ಮ ವಕ್ರ ದೃಷ್ಟಿನ ಅವ್ರ ಮೇಲಿಂದ ತೆಗೆದುಬಿಡ್ರಿ, ದಯವಿಟ್ಟು ತೆಗೆದುಬಿಡಿ. ಎಲ್ಲ ನಾನು ಅನ್ಕೊಂಡಂಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಶ್ಮಿ ಮದುವೆ ಆ ಜೂಜ್ಕೋರನ ಜೊತೆ ಆಗಿ ಶಿವು ಜೀವನ ಅರ್ಧ ಹಾಳಾಗೋಗ್ತಿತ್ತು. ಆದರೆ ಪಾರ್ವತಿ ಬಂದು ಎಲ್ಲ ಸರ್ವನಾಶ ಮಾಡಿಬಿಟ್ಲು. ಆದರೆ ಈ ಸಾರ್ತಿ ನೀವಾಗಲಿ ಪಾರ್ವತಿ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ. ರಾಣಿ ಮದುವೆ ನಡೆದೇ ಹೋಯ್ತಲ್ಲ. ಓಹೋ, ನೀನು ಸುಮ್ಮನಿದ್ದು ರಾಣಿ ಜೀವನ ಹಾಳು ಮಾಡೋದಕ್ಕೆ ನನಗೆ ಸಹಾಯ ಮಾಡಿದೆ ಅಂತ ನಾನು ನಿನಗೆ ಬಿರುದು ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ? ಯಾವುದೇ ಕಾರಣಕ್ಕೂ ನನ್ನ ವಕ್ರ ದೃಷ್ಟಿನ ಅವ್ರ ಮೇಲಿಂದ ಕದಲಿಸೋದಿಲ್ಲ. ನೀನು ಸುಮ್ಮನೆ ಇದ್ದಷ್ಟು ನನಗೆ ಒಳ್ಳೆಯದು. ಯಾಕಂದರೆ ನಾನು ಯಾರನ್ನು ಬೇಕಾದರೂ ನಂಬ್ತೀನಿ, ಆದರೆ ಹೆಣ್ಣು ಜೀವಿನ ಯಾವುದೇ ಕಾರಣಕ್ಕೂ ನಂಬಲ್ಲ. ನನ್ನ ದೃಷ್ಟಿ ಅವ್ರ ಮೇಲಿಂದ ಹೋಯ್ತು ಅಂತ ಅಂದ್ಕೊಂಡು ನೀನೇನಾದರೂ ಬಾಯ್ ಬಿಟ್ಟರೆ ಹುತ್ತು ಬಂದವನ್ನ ಹಸ್ತು ಬಂದವನ್ನ ಕೆಣಕಬೇಡ ಅಂತಾರೆ. ಅಲ್ಲೇ ಅಲ್ಕಣವ ರಾಣಿ, ಇದನ್ನೆಲ್ಲ ಎಲ್ ಕಲ್ತೆ ನೀನು? ಮಾವ, ನನ್ ಪ್ರಕಾರ ಮದ್ವೆ ಫಿಕ್ಸ್ ಆಗಿದ್ದ ದಿನನೇ ಕಲ್ತಿರ್ತಾಳೆ ಅನ್ಸುತ್ತೆ ಅಲ್ವಾ ರಾಣಿ? ಹೋಗದ್ಕೆ ನಂಗೆ ನಾಚಿಕೆ ಬರ್ತದೆ. ಆದ್ರೂ ನೀನ್ ಹೇಳಿದ್ದಿ ತಾನೇಯ.
ಬಾಬಾ ಏನ್ ಶಿಷ್ಯ ಬಾರಿ ಮುಂದುವರೆದ್ಬಿಟ್ಟಿದ್ಯಾ. ಎಲ್ಲ ನಮ್ಮ ಅಣ್ಣ ಅದಕ್ಕೆ ಪ್ರಭಾವ. ಸುಮ್ಕಿರವ ಅದೆಲ್ಲ ಬಿಡಿ ರಾಣಿ. ಈಗ ತಾನೇ ಹೇಳ್ದಲ್ಲ 2 ಕಾಲಿನ ಸಿಂಹಾಸದ ಮ್ಯಾಗ ಕೂತಿರೋ ನನ್ ದೊರೆ ಅಂತವ. ಆ 2 ಕಾಲಿನ ಸಿಂಹಾಸ ಯಾವ್ದು ಅಂತ ಓಸಿ ನಮಗೂ ಹೇಳವ. ಊರ್ದೊರೆ 4 ಕಾಲಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ. ಆದ್ರೆ ಈ ನಂದೊರೆ ನನ್ನ ಮನಸ್ಸಲ್ಲಿರೋ ಸಿಂಹಾಸನದಲ್ಲಿ ಯಾವಾಗಲೂ ತಾವೇ ಕೂತಿರ್ತಾರೆ. ಅದಕ್ಕೆ ನನಗಿರಷ್ಟೇ 2 ಕಾಲಿರ್ತದೆ. ರಾಣಿ ಬೇಷ್, ಏನವ ಒಗಟದು, ಎಂತ ಒಗಟು. ಇದನ್ನೇನಾದ್ರೂ 10ನೇ ಕ್ಲಾಸ್ ಪರೀಕ್ಷೆದಾಗ ಕೊಟ್ರೆ ಯಾರು ಇದು ಉತ್ತರ ಕೊಟ್ಟು 100ಕ್ಕೆ 100 ಮಾರ್ಕ್ಸ್ ತಗೊಳಕಿಲ್ಲ ನೋಡು. ಸರಿ ಇವಾಗ ನಮ್ ಮನುಗೌಡ್ರು ಹೇಳ್ಬೇಕು, ನಮ್ ರಾಣಿ ಅಷ್ಟೇ ಪಸಂದಾಗಿರ್ಬೇಕು ಒಟ್ಟು. ಏನ್ಲ ಇದು ಹೆಜ್ಜೆ ಹೆಜ್ಜೆಗೂ ಸಿಕ್ಕಾಕಣಂಗ ಆಗ್ತಾ ಐತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮೊದಲು ಇದು ಯಾವುದು ಇತ್ತಿಲ್ಲ, ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋಣ ಅಂತ ಶಾಸ್ತ್ರಗಳೆಲ್ಲ ಪ್ಲಾನ್ ಮಾಡಿದ್ರೆ ನೋಡು, ಅವ್ರು ಹೊಡಿಬೇಕು. ಗೌಡ್ರೆ ಹೇಳಿ.